ನೈತಿಕತೆಯ ಪ್ರಶ್ನೆ. ಯಾರನ್ನ ನೀವು ನೈತಿಕತೆ ಪ್ರಶ್ನೆ ಮಾಡ್ತಾ ಇದ್ರಿ? ಈಗ ಸಿದ್ದರಾಮಯ್ಯ ಹಾನರಬಲ್ ಚೀಫ್ ಮಿನಿಸ್ಟರ್ ಶುಡ್ ರಿಸೈನ್ ಆನ್ ಮಾರಲ್ ಗ್ರೌಂಡ್ಸ್, ಇದೇ ತಾನೇ ಅವ್ರು ಹೇಳ್ತಾ ಇದ್ರು. ಎಲ್ಲಿದೆ ಮೊರಾಲಿಟಿ? ಈಗ ವೇರ್ ಇಸ್ ದಿ ಮಾರಲ್ ಗ್ರೌಂಡ್ಸ್ ಫಾರ್ ಯು? ನೀವು ಕೇಳುವ ಪ್ರಶ್ನೆಗೆ ನಿಮಗೆ ಇರ್ಬೇಕಲ್ಲ, ನೈತಿಕತೆ ಇರ್ಬೇಕಲ್ಲ. ಅಷ್ಟೇ ಈಗ ಹೇಳ್ತಾ ಇರೋದು. ಮಾನ್ಯ ಕೃಷ್ಣ ಅವ್ರು ಹೇಳಿದ್ದು ಒಂದೊಂದನ್ನು ಕೂಡ ವಿತ್ ಡಾಕ್ಯುಮೆಂಟ್ ಹೇಳಿದ್ರಪ್ಪ. ಈಗ ಅದನ್ನ ಡಿನೇ ಮಾಡ್ಬೇಕು ಅವರು. ಒಂದು ಇಲ್ಲ ಅಂದ್ರೆ ಅವರು ಹೇಳಿದಾಗೆ ಈಗ ರಾಜೀನಾಮೆ ಕೊಡಬೇಕು. ನಾನು ಹೇಳ್ತಾ ಇಲ್ವಲ್ಲ, ನಾವು ನೈತಿಕತೆ ಇದೆ ಅಂತಾನೆ ಹೇಳ್ತಾ ಇದ್ದೀವಿ. ನಮಗೆ ನೈತಿಕತೆ ಇದೆ ಅಂತಾನೆ ಹೇಳ್ತಾ ಇದ್ದೀವಿ. ಯಾಕೆ ಅಂದ್ರೆ ಇಟ್ ಈಸ್ ಎ ಗಿಫ್ಟೆಡ್ ಒನ್. ಆ ಜಮೀನಿಗೆ ಆಲ್ಟರ್ನೇಟಿವ್ ಆಗಿ ಗಿಫ್ಟೆಡ್ ಆಗಿ ಕೊಟ್ಟಿರ್ತಕ್ಕಂಥದ್ದು ಅನ್ನೋದು ಪರಿಹಾರ ಅಂತ ಹೇಳಿ ಹೇಳ್ತಾ ಇದ್ದೀವಿ. ಯಾರು ಕೋರ್ಟ್ ಹೇಳಲಿಲ್ಲ, ನಾವು ಹೇಳ್ತಾ ಇದ್ದೀವಿ. ದಟ್ ಇಸ್ ನಾಟ್ ದಿ ಎಂಡ್ ಆಫ್ ದಿ ಥಿಂಗ್ಸ್. ಈಗ ನಾವು ಡಿವಿಷನ್ ಬೆಂಚ್ಗೆ ಹೋಗ್ಬೇಕು, ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕು, ಇನ್ವೆಸ್ಟಿಗೇಷನ್ ಆಗ್ಬೇಕು. ಈಗ ನಾವು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಏನು ತಕರಾರು ತೆಗ್ದಿಲ್ಲಲ್ಲ, ನೀವು ಮಾಡಿ. ಇಲ್ಲದ ಭೂಮಿಗೆ ಪರ್ಯಾಯ ನಿವೇಶನ ಪಡೆದಿದ್ದಾರೆ ಅನ್ನುವಂತ ವಾದ ಆಗಿರೋದು. ಆಮೇಲೆ ಆ ನಿಟ್ಟಿನಲ್ಲಿ ಕೋರ್ಟ್ ಇದು ಕೊಟ್ಟಿದೆ, ಜಡ್ಜ್ಮೆಂಟ್ ಕೊಟ್ಟಿದೆ. ಇಲ್ಲಿ ಆರೋಪ ವಿಚಾರದಲ್ಲಿ ಬಿಡಿಎ ಇರುವ ಜಮೀನನ್ನ ಅವರು ಡಿನೋಟಿಫಿಕೇಶನ್ ಮಾಡಿ ಆಮೇಲೆ ಅದನ್ನ ಹೈಕೋರ್ಟ್ ಹೋದ ಬಳಿಕ ಕೂಡಲೇ ಅವರು ವಾಪಸ್ ಪಡೆದಿದ್ದಾರೆ. ಇಲ್ಲಿ ಸಿಎಂ ಅವರು ಹೈಕೋರ್ಟ್ ಅಲ್ಲಿ ಇಲ್ಲಿ ತಾವು ಹೇಳಿದ್ರಿ ಇರುವ ಜಮೀನು ಅಂತ. ಯಾರ ಜಮೀನು? ಇಲ್ಲಿ ಆದ್ರೂ ಕೂಡ ರೈಟ್ಸ್ ಇದೆ. ಆಲ್ಟರ್ನೇಟಿವ್ ಆಗಿ ಇಲ್ಲಿ 14 ಸೈಟ್ಗಳನ್ನ ಆ ಪರಿಹಾರವಾಗಿ ಕೊಟ್ಟಿರುವಂತದ್ದು ರೈಟ್ಸ್ ಇದೆ. ಅದು ಕೋರ್ಟ್ ನಲ್ಲಿ ಅವರು ಒಪ್ಪದೇ ಇರಬಹುದು. ವಿ ವಿಲ್ ಫರ್ದರ್ ಗೋ ಟು ದ ಡಿವಿಷನಲ್ ಬೆಂಚ್ ಅಂಡ್ ವಿಲ್ ಪ್ರೂವ್ ಅವರ್ ಸೆಲ್ಸ್ ದಟ್ ದಿಸ್ ಇಸ್ ದಿ ಟ್ರೂತ್. ಆದ್ರೆ ಇಲ್ಲಿ ಇಲ್ಲದೇ ಇರೋ ಜಮೀನು, ಇಲ್ಲದ ಜಮೀನು, ಇರೋ ಜಮೀನು ಅಂತ ಹೇಳಿದ್ರೆ ನೀವು ಈಗ ಅವ್ರು ಹೇಳಿದ್ರು, ಪಿಳ್ಳಪ್ಪ ಅಂತ ಹೇಳಿದ್ರು, ಗುಳ್ಳಮ್ಮ ಅಂತ ಹೇಳಿದ್ರು, ಆಮೇಲಿಂದ ಮುನ್ಸಾಮಪ್ಪ ಅಂತ ಹೇಳಿದ್ರು. ಒರಿಜಿನಲ್ ಆಗಿ ಇರ್ತಕ್ಕಂಥ ವ್ಯಕ್ತಿನೇ ಒರಿಜಿನಲ್ ಓನರ್, ಮೂಲ ಮಾಲೀಕ ಅವಂದೇ ಇಲ್ಲ ಅಲ್ಲಿ. ಮೂಲ ಮಾಲೀಕ ಈಗ ರಾಮಸ್ವಾಮಿ ಅವ್ರು ಹೇಳಿದಂಗೆ ಯಾರು? ಹೂ ಇಸ್ ರಾಮಸ್ವಾಮಿ? ಎಲ್ಲಿ ಬಂದ ಇದ್ಕಿದ್ದಂಗೆ ರಾಮಸ್ವಾಮಿ ಉತ್ಪತ್ತಿ ಆಗ್ಬಿಟ್ನಪ್ಪ. ಇವೆಲ್ಲ ನಡೆದಿರೋದು ನಾವೇನೋ ಕಟ್ಟುಕತೆ ಕಟ್ಕೊಂಡು ನಾವು ಹೇಳ್ತಾ ಇಲ್ಲ. ನಾವು ವಿತ್ ಡಾಕ್ಯುಮೆಂಟ್ಸ್ ವಿ ಆರ್ ಕಮಿಂಗ್ ಬಿಫೋರ್ ದಿ ಪೀಪಲ್ ಆಫ್ ಕರ್ನಾಟಕ. ಇದನ್ನ ನಾವು ಹೌದಪ್ಪ ಇದು ಹಿಂಗಾಗಿದೆಯಲ್ಲ, ನೀವು ಏನು ಹೇಳ್ತೀರಿ ಇದಕ್ಕೆ ಅಂತ ಪ್ರಶ್ನೆ. ಅದರಿಂದ ನೈತಿಕತೆ, ನಮಗೆ ನೈತಿಕತೆ ಪ್ರಶ್ನೆ ಇಲ್ಲ, ನಮಗೆ ಅವರಿಗೆ ನೈತಿಕತೆ ಪ್ರಶ್ನೆ ಇಲ್ಲ. ಈ ಪ್ರಕರಣ ಬೆಳಕಿಗೆ ಬಂದ ಬಳಿಕ ದಿನಕ್ಕೆ ಬೇರೆ ಬೇರೆ ದಾರಿಗಳನ್ನು ಪಡ್ಕೊಳ್ತಾ ಇರೋದ್ರಿಂದ ನೀವು ಕೂಡ ಈ ಹಿಂದಿನ ಹಳೆ ಪ್ರಕರಣಗಳನ್ನ ಒತ್ತಿಗಿದ್ದ ಅದರಲ್ಲಿ ಮುಂದುವರೆದ ಭಾಗವಾಗಿ ಅಶೋಕ್ ಅವರಿಗೆ ನೆನಪಿಸಿದ್ದೀರಾ? ಇಲ್ಲ, ಇದು ಒಂದು ಮೇಲ್ನೋಟಕ್ಕೆ ಒಂದು ಪ್ರಕರಣ ಅಂತ ಹೇಳಿ ಈಗ ನಾವು ನಿಮ್ಮ ಮುಂದೆ ಬಂದಿದ್ವಿ. ಇನ್ನೂ ಇರ್ಬೋದು, ಬಂದಾಗ ನಿಮ್ಮ ಮುಂದೆ ಬರ್ತೀವಿ. We will come before you whenever we get more information, documents, whatever. ಆ ಪ್ರಶ್ನೆ ಅಲ್ಲ. ನೋ ಇಲ್ಲಿ ನೀವು ನೋಡಿ, ನೀವು ಕೇಳ್ತಿದ್ದೀರಲ್ಲ, ಪ್ರಶ್ನೆ ಕೇಳ್ತಿದ್ದೀರಲ್ಲ, ಅದಕ್ಕೆ ನಾವು ಉತ್ತರ ಕೊಡ್ತಪ್ಪ. ನಿಂದೆ ಹಿಂಗಾಗಿದೆಯಲ್ಲ, ಹೆಗಣ ಬಿದ್ದಿದೆ ಅಲ್ರಿ ನಿಮ್ ತಟ್ಟೆ ಒಳಗೆ, ಇಷ್ಟಪ್ಪ ಹೆಗಣ ಬಿದ್ದಿದೆ, ನಮ್ಮಲ್ಲಿ ನೊಣ ಬಿದ್ದಿದೆ ಅಂತ ಹೇಳಿ ನೀವು ನೊಣಕ್ಕೆ ಹೋಗಿ ಈಗ ನೀವು ಪ್ರಶ್ನೆ ಕೇಳಬೇಕಾಗಿರೋ, ನಾವು ಹೇಳಿರೋದು ಸತ್ಯನ ಗಾಳಿಯಲ್ಲಿ ಗುಂಡಾರಿಸ್ತಾ ಇದೀವೋ ಅದನ್ನು ತಾವು ವಿಚಾರ ಮಾಡಿ. ಅದು ಮುಂದೆ ನೋಡೋಣ. ಇವತ್ತಿಗೆ ಇಷ್ಟೇ. ಥ್ಯಾಂಕ್ ಯು, ಧನ್ಯವಾದಗಳು. ಸಬ್ಜುಡಿಸ್ ಇದ್ದಾಗ ಆಗ ಸಬ್ಜುಡಿಸ್ ಇದ್ದ ಕೇಸ್. ನೋ ಕೆಲವು ವಿಚಾರದಲ್ಲಿ ಸರ್ಕಾರದಲ್ಲಿ ಇದ್ದಾಗ್ಯೂ ಮ್ಯಾಟರ್ ಇಸ್ ಸಬ್ಜುಡಿಸ್, ಅದನ್ನ ತಗೊಳಕ್ ಬರೋದಿಲ್ಲ.
ಆ ಸಂದರ್ಭದಲ್ಲಿ ಆ ಸಿಚುವೇಶನ್ ಇತ್ತು. ಮ್ಯಾಟರ್ ವಾಸ್ ಸಬ್ ಜುಡಿಸ್, ಅದಕ್ಕೆ ನಾವು ತಗೊಂಡಿಲ್ಲ. ಈಗ ಹೌದು, ಈಗ ಅವರು ಹೇಳುವಾಗ ಹೌ ಡು ಯು ಡಿಫೆಂಡ್, ಹೌ ಡು ಯು ಸೇ ದಟ್ ದೀಸ್ ಇನ್ಸಿಡೆಂಟ್ಸ್ ಹ್ಯಾವ್ ಹ್ಯಾಪನ್ಡ್ ಬಿಫೋರ್? ಅದಕ್ಕಾಗಿ ಇದನ್ನ ನಿಮ್ಮ ಮುಂದೆ ಹೇಳಿದ್ರು. ಯಾರೇ ನೀವು ವಾಪಸ್ ಕೊಡೋದಕ್ಕೆ? ಹೂ ಆರ್ ಯು ಟು ಗಿವ್ ರಿಟರ್ನ್? ನಿಮ್ದು ಅಲ್ವೇ ಅಲ್ಲ ಅದು. ಇಟ್ಸ್ ಅ ಪ್ರಾಪರ್ಟಿ ಆಫ್ BDA. BDA ಪ್ರಾಪರ್ಟಿನ BDAಗೆ ವಾಪಸ್ ಕೊಡೋದ? ತಮಾಷೆ ಕಾಣಿಸುತ್ತಲ್ಲ ನಿಮ್ಗೆ? ತಮಾಷೆ ಅನ್ಸಲ್ವಾ? ಅಲ್ಲ, ನಿಮ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮತ್ತೆ ನೀವ್ ಹೇಳ್ತಾ ಇರೋದು ಅವರು ಜಮೀನು ಅವ್ರದಲ್ಲ ಜಮೀನನ್ನ ವಾಪಸ್ ಕೊಟ್ಬಿಟ್ಟು ಈಗ ಕೇಸ್ ಕ್ಲೋಸ್ ಮಾಡ್ಕೊಂಡಿದ್ದಾರೆ. ನೀವು ಜಮೀನನ್ನ ವಾಪಸ್ ಕೇಸ್ ಕ್ಲೋಸ್ ಮಾಡಿ ಅಂತ ಅರ್ಥನಾ? ಅದು ಲೀಗಲ್ ಎಕ್ಸ್ಪರ್ಟ್ ಲೀಗಲ್ನವರು. ನಾನು ಹೇಳಿದೆ ಆಗ್ಲೇ, ನಾವು ಮತ್ತೆ ಕೋರ್ಟಿಗೆ ಏನ್ ಜಡ್ಜ್ಮೆಂಟ್ ಕೊಟ್ಟಿದೆ, ನಾವು ಮತ್ತೆ ಡಿವಿಷನಲ್ ಬೆಂಚ್ಗೆ ಹೋಗ್ತೀವಿ. ವಿ ವಿಲ್ ಟ್ರೈ ಟು ಪ್ರೂವ್ ಅವರ್ ಪಾಯಿಂಟ್. ನಾಳೆ ಹೌದಪ್ಪ ನಮಗೆ ಆಲ್ಟರ್ನೇಟಿವ್ ಸೈಟ್ ಇದನ್ನ ಕೊಟ್ಟಿದ್ದಾರೆ, ಪರಿಹಾರ ಕೊಟ್ಟಿದ್ದಾರೆ, 14 ಸೈಟು ವಿಚ್ ಇಸ್ ರೈಟ್ ಅಂತ ಹೇಳೋದಕ್ಕೆ ನಾವು ಮುಂದೆ ಡಿವಿಷನಲ್ ಬೆಂಚ್ಗೆ ಹೋಗ್ತೀವಿ, ಫರ್ದರ್ ಸುಪ್ರೀಂ ಕೋರ್ಟ್ ಹೋಗ್ತೀವಿ ಇಫ್ ನೆಸೆಸರಿ. ನೀವು ಹರೀಶ್ ಅದು ಬರ್ಲಿ, ಉತ್ತರ ಕೊಡ್ಲಿ. ಏನು ಬರುತ್ತೆ ಅಂದ್ರೆ ರಾಜ್ಯದ ಜನರಿಗೆ ಎರಡೂ ಕಡೆಗೂ ನೈತಿಕತೆ ಇಲ್ಲ, ಎರಡೂ ಕಡೆಯವರು ತಪ್ಪು ಮಾಡಿದ್ದಾರೆ ಅಂತ ಬರುತ್ತೆ. ಅದು ನೀವು ಮಾಡೋ ವಿಶ್ಲೇಷಣೆ ಅಲ್ಲಲ್ಲ. ಇಸ್ ಇಟ್ ಯುವರ್ ಅನಾಲಿಸಿಸ್? ನಿಮ್ಮ ನೀವು ಹೇಳಿದ್ದೆಲ್ಲ ನಾವು ಕೇಳ್ತೀವಪ್ಪ. ಎಲ್ಲ ನಾವು ಮಾಧ್ಯಮದವ್ರು ಹೇಳಿದ್ಮೇಲೆ ಜನ ಕೇಳಲೇಬೇಕಲ್ಲ. ದಟ್ಸ್ ಯುವರ್ ಅನಾಲಿಸಿಸ್. ಥ್ಯಾಂಕ್ ಯು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.